ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಎಲ್ಲ ತರಗತಿಗಳನ್ನು ಮಾಡಿ ಮುಗಿಸಿದ್ದೀವಿ. ಇವಾಗ ನಾವು ಹಿಂದಿನ ತರಗತಿಯಲ್ಲಿ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಂದರೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಡೈಲಿ ಒಂದು 20 ಕ್ವೆಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಆಲ್ಮೋಸ್ಟ್ ಇವಾಗ TET ಹತ್ರ ಬರ್ತಾಯಿದೆ. ಹೌದಾ, TET ಹತ್ರ ಬರ್ತಾಯಿದೆ. ಅದರ ನಂತರ GPSR ಕೂಡ ಕಾಲ್ಫಾರ್ಮ್ ಆಗುತ್ತೆ. ಅದಕ್ಕೆ ಮನೋವಿಜ್ಞಾನದ ಪ್ರಶ್ನೆಗಳು ಅಥವಾ ಸೈಕಾಲಜಿ ಕ್ಲಾಸಸ್ ಇಂಪಾರ್ಟೆಂಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಸೈಕಾಲಜಿಯನ್ನು ಓದಿರ್ತಾರೆ. ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅನ್ನೋದು ಅಷ್ಟು ಗಮನಕ್ಕೆ ಬಂದಿರಲ್ಲ. ಇಲ್ಲಿ ನಾನು ಡೈಲಿ ಒಂದು 20 ಕ್ವೆಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಅದರಲ್ಲೂ ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ತೊಗೊಂಡಿರ್ತೀನಿ. ಡಿಸ್ಕಷನ್ ಮಾಡ್ತಾ ಹೋಗಬೇಕಾದ್ರೆ ನಿಮಗೂ ಕೂಡ ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ವಿಕಾಸ ಎನ್ನುವುದು ಅಂತ್ಯಗೊಳ್ಳದ ಪ್ರಕ್ರಿಯೆ. ನೋಡಿ, ವಿಕಾಸ ಅನ್ನೋದು ಎಂಥ ಪ್ರಕ್ರಿಯೆ ಅಂದ್ರೆ ಅದೊಂದು ಅಂತ್ಯಗೊಳ್ಳದ ಪ್ರಕ್ರಿಯೆ. ಅಂತ್ಯಗೊಳ್ಳದ ಪ್ರಕ್ರಿಯೆ ಅಂದ್ರೆ ಈ ವಿಕಾಸ ಅನ್ನೋದು ಒಂದು ಹುಟ್ಟಿನಿಂದ ಸಾವಿನವರೆಗೆ ನಡೆಯುವಂಥ ಒಂದು ಪ್ರಕ್ರಿಯೆ ವಿಕಾಸ. ಓಕೆನಾ? ಈ ವಿಷಯ ಕೆಳಗಿನ ಯಾವ ತತ್ವದೊಂದಿಗೆ ಸಂಬಂಧಿಸಿದೆ? ವಿಕಾಸ ಅನ್ನೋದು ಒಂದು ಅಂತ್ಯಗೊಳ್ಳದ ಪ್ರಕ್ರಿಯೆ ಅನ್ನೋದು ನಮ್ಗೆ ಗೊತ್ತೈತೆ. ಆದರೆ ಇದು ಈ ಕೆಳಗಿನ ಯಾವ ತತ್ವದೊಂದಿಗೆ ಸಂಬಂಧಿಸಿದತೆ ಪ್ರಶ್ನೆ ಇದೆ. ಆಪ್ಷನ್ ಎ ಅಂತರ್ಸಂಬಂಧದ ತತ್ವ, ಆಪ್ಷನ್ ಬಿ ನಿರಂತರತೆಯ ತತ್ವ, ಆಪ್ಷನ್ ಸಿ ಸಮನ್ವಯತೆಯ ತತ್ವ, ಆಪ್ಷನ್ ಡಿ ಅಂತರ್ಕ್ರಿಯೆಯ ತತ್ವ. ಇದಕ್ಕೆ ಸರಿಯಾದ ಉತ್ತರ ನಿರಂತರತೆಯ ತತ್ವ. ನಿರಂತರತೆ ಅಂದ್ರೆ ಇದಕ್ಕೆ ಕೊನೆಯೇ ಇಲ್ಲ, ಕಂಟಿನ್ಯೂಯಸ್ ಪ್ರೊಸೆಸ್. ಇಟ್ ಈಸ್ ಅ ಕಂಟಿನ್ಯೂಯಸ್ ಪ್ರೊಸೆಸ್ ಅಂತ ಕರಿತೀವಿ ನಾವು. ಹೌದಾ? ಈ ತತ್ವದಲ್ಲಿ ವಿಕಾಸ ಅನ್ನೋದು ಅಂತ್ಯಗೊಳ್ಳದ ಪ್ರಕ್ರಿಯೆ ಅನ್ನೋದು ಈ ತತ್ವಕ್ಕೆ ಸಂಬಂಧಪಟ್ಟಿದೆ. ನೆಕ್ಸ್ಟ್, ಈ ಕೆಳಗಿನ ಯಾವುದು ಪೂರ್ವ ಬಾಲ್ಯಾವಸ್ಥೆಯ ಲಕ್ಷಣವಾಗಿರುವುದಿಲ್ಲ? ಆಪ್ಷನ್ ಎ ಕೂಟಪೂರ್ವ ಯುಗ, ಆಪ್ಷನ್ ಬಿ ಅನುಕರಣೆಯ ಯುಗ, ಆಪ್ಷನ್ ಸಿ ಪ್ರಶ್ನಿಸುವ ವಯೋಮಾನ, ಆಪ್ಷನ್ ಡಿ ಆಟವಾಡುವ ವಯೋಮಾನ. ನೋಡಿ, ನಿಮಗೆ ಪೂರ್ವ ಬಾಲ್ಯಾವಸ್ಥೆ ಅಂದರೆ ಏನೋ ಗೊತ್ತಾಗಿರ್ಬೇಕು. ಪೂರ್ವ ಬಾಲ್ಯಾವಸ್ಥೆಯು 2 ವರ್ಷದಿಂದ 6 ವರ್ಷದವರೆಗೆ ಕಂಡುಬರ್ತೈತಿ. ಬಾಲ್ಯಾವಸ್ಥೆಯಲ್ಲಿ 2 ಪ್ರಕಾರ ಬರ್ತಾವೆ. ಒಂದು ಪೂರ್ವ ಬಾಲ್ಯಾವಸ್ಥೆ, ಇನ್ನೊಂದು ಉತ್ತರ ಬಾಲ್ಯಾವಸ್ಥೆ ಅಂತ ಬರ್ತೈತಿ. 2 ರಿಂದ 6 ವರ್ಷ ಪೂರ್ವ ಬಾಲ್ಯಾವಸ್ಥೆ, 6 ರಿಂದ 12 ವರ್ಷ ಉತ್ತರ ಬಾಲ್ಯಾವಸ್ಥೆ ಅಂತ ಬರ್ತೈತಿ. ಹಾಗಾದರೆ ಈ ಪೂರ್ವ ಬಾಲ್ಯಾವಸ್ಥೆ 2 ರಿಂದ 6 ವರ್ಷದೊಳಗೆ ಆ ಮಗುವಿನ ಲಕ್ಷಣ ಯಾವ್ಯಾವಿರುತ್ತವೆ ಅನ್ನೋದನ್ನು ನೋಡ್ತಾ ಬರೋದಾದರೆ ಕೂಟಪೂರ್ವ ಯುಗ ಅಂತ ಕರಿತೀವಿ. ಇದು ಸರಿಯಾಗಿದೆ. ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಕೂಟಪೂರ್ವ ಯುಗ ಅಂದರೆ ಕೂಟಯುಗ, ಉತ್ತರ ಬಾಲ್ಯಾವಸ್ಥೆ. ಕೂಟಯುಗ ಅಂದರೆ ಗುಂಪುಗಾರಿಕೆ. ಹೌದಾ? ಕೂಟಪೂರ್ವ ಯುಗ ಅಂದರೆ 2 ರಿಂದ 6 ವರ್ಷದಲ್ಲಿ ಅವನು ಏನಾಗಿರಲ್ಲ, ಗ್ಯಾಂಗ್ ಏಜ್ನಲ್ಲಿರಲ್ಲ, ಅದಕ್ಕಿಂತ ಪೂರ್ವ ಯುಗದಲ್ಲಿರ್ತಾನೆ. ಕೂಟಪೂರ್ವ ಯುಗ ಅಂತ ಕರಿತೀವಿ ಇದನ್ನು. ನೆಕ್ಸ್ಟ್, ಅನುಕರಣೆಯ ಯುಗ. ಎಸ್, ಇದು ಕೂಡ ಸರಿಯಾಗಿದೆ. ಅಂದರೆ ತಾಯಿಯನ್ನು ಅನುಕರಣೆ ಮಾಡ್ತಾನೆ ಮಗು. ಏನು ಮಾಡ್ತಾನೆ? ಮನೆಯಲ್ಲಿ ತಾಯಿ ಯಾವ ರೀತಿ ಮಾಡ್ತಾಳೋ ಅದೇ ರೀತಿಯಾಗಿ ಅನುಕರಣೆ ಮಾಡ್ತಾನೆ. ಅದಕ್ಕಾಗಿ ಇದನ್ನು ಅನುಕರಣೆ ಯುಗ ಅಂತ ಕರಿತೀವಿ. ನೆಕ್ಸ್ಟ್, ಪ್ರಶ್ನಿಸುವ ವಯೋಮಾನ. 2 ರಿಂದ 6 ವರ್ಷದೊಳಗಿದ್ದಾಗ ಮಗು ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇರುತ್ತೆ. ಇದು ಏನಮ್ಮ, ಅದು ಏನಮ್ಮ, ಇದು ಎದಕ್ಕೆ ಯೂಸ್ ಮಾಡ್ತಾರಮ್ಮ, ಮತ್ತು ಅದು ಈ ರೀತಿ ಯಾಕೈತಮ್ಮ ಅಂತೇಳಿ ಈ ರೀತಿಯಾಗಿ ಹಲವು ಪ್ರಶ್ನೆಗಳನ್ನು ಕೇಳ್ತಾ ಇರುತ್ತೆ. ಯಾವುದರಲ್ಲಿ? ಪೂರ್ವ ಬಾಲ್ಯಾವಸ್ಥೆಯಲ್ಲಿ. ಯಾಕಪ್ಪ ಅಂದರೆ ಅದಕ್ಕೆ ಜಗತ್ತಿನ ಅರಿವಿರಲ್ಲ. ಇದು ಫಸ್ಟ್ ಬಂದಾಗ ಸ್ಟಾರ್ಟಿಂಗಾಗಿ ಹೊಸ ವಸ್ತುಗಳನ್ನು ನೋಡ್ತಾ ಇರುತ್ತಲ್ಲ, ಅದಕ್ಕೆ ಕುತೂಹಲ ಉಂಟಾಗುತ್ತೆ. ಕುತೂಹಲದಿಂದ ಪ್ರಶ್ನೆಗಳನ್ನು ಕೇಳ್ತಾ ಇರುತ್ತೆ. ಹೌದಾ? ಯಾವ ಒಂದು ಇದರಲ್ಲಿ ಪೂರ್ವ ಬಾಲ್ಯಾವಸ್ಥೆಯಲ್ಲಿ. ನೆಕ್ಸ್ಟ್, ಆಟವಾಡುವ ವಯೋಮಾನ. ಇದು ತಪ್ಪಾಗಿದೆ. ಹೌದಾ? ಇದು ಏನು ಅಲ್ಲಪ್ಪ ಅಂದರೆ ಪೂರ್ವ ಬಾಲ್ಯಾವಸ್ಥೆಯ ಲಕ್ಷಣ ಅಲ್ಲ. ಉಳಿದಂತೆ ಕೂಟಪೂರ್ವ ಯುಗ, ಅನುಕರಣೆ ಯುಗ, ಪ್ರಶ್ನಿಸುವ ವಯೋಮಾನ ಅಥವಾ ಪ್ರಶ್ನೆ ಕೇಳುವಂಥ ಒಂದು ಯುಗ ಅಂತ ಕೂಡ ಕರಿತೀವಿ ನಾವು. ನೆಕ್ಸ್ಟ್, ಮಾನವನ ವಿಕಾಸ ಯಾವ 2 ಅಂಶಗಳ ಜಂಟಿ ಕೊಡುಗೆಯಾಗಿದೆ? ನೋಡಿ, ಮಾನವನ ವಿಕಾಸವು ಈ 2 ಅಂಶಗಳನ್ನು ಒಳಗೊಂಡು ಆಗ್ತೈತೆ ಅಂತೇಳಿ ಇದೆ. ಹಾಗಾದರೆ ಯಾವ 2 ಅಂಶಗಳನ್ನು ಅಂತ ನಾವು ನೋಡ್ತಾ ಬರೋದಾದರೆ ಅನುವಂಶೀಯತೆ ಮತ್ತು ಪರಿಸರ. ನೋಡಿ, ಅನುವಂಶೀಯತೆ ಮತ್ತು ಪರಿಸರ ಈ 2 ಅಂಶಗಳು ಮಾನವನ ವಿಕಾಸಕ್ಕೆ ಬಹಳಷ್ಟು ಕೊಡುಗೆಯನ್ನು ನೀಡ್ತಾವೆ. ನೆಕ್ಸ್ಟ್, ಮಾನವನಲ್ಲಿ ಉಂಟಾಗುವ ಪರಿಮಾಣಾತ್ಮಕ ಬದಲಾವಣೆಗಳನ್ನು ಡ್ಯಾಶ್ ಎನ್ನುವರು. ನೋಡಿ, ಮಾನವನಲ್ಲಿ ಉಂಟಾಗುವಂಥ ಪರಿಮಾಣಾತ್ಮಕ ಬದಲಾವಣೆಗಳು. ಪರಿಮಾಣಾತ್ಮಕ ಅಂದ್ರೆ ಕ್ವಾಂಟಿಟೇಟಿವ್ ಅದೇ ಕರಿತೀವಿ ಪರಿಮಾಣಾತ್ಮಕ ಬದಲಾವಣೆ. ಹಾಗಾದರೆ ಪರಿಮಾಣಾತ್ಮಕ ಬದಲಾವಣೆ ಅಂದರೆ ಏನಪ್ಪ ಅಂದರೆ ಇವು ನಮ್ಮ ಕಣ್ಣಿಗೆ ಕಾಣ್ತಾ ಇರ್ತವೆ. ಆಗುವಂಥ ಬದಲಾವಣೆ ಹೆಂಗೆ ನಮ್ಮ ಕಣ್ಣಿಗೆ ಕಾಣ್ತಾ ಇರ್ತವೆ. ಇವು ಮಿಸರೇಬಲ್ ಇರ್ತವೆ. ಮಿಸರೇಬಲ್ ಅಂದರೆ ನಾವು ಇವುಗಳನ್ನು ಅಳತೆ ಮಾಡ್ಬೋದು. ಯಾವ ರೀತಿಯಪ್ಪ ಅಂದರೆ ಎತ್ತರ. ನಾವು ಏನು ಮಾಡ್ಬೋದು? ಎತ್ತರವನ್ನು ಅಳತೆ ಮಾಡ್ಬೋದು. ಇದೊಂದು ಪರಿಮಾಣಾತ್ಮಕ ಒಂದು ಬದಲಾವಣೆ ಅಂದರೆ ಇದೊಂದು ಕ್ವಾಂಟಿಟೇಟಿವ್.
ಹೌದಾ. ಎತ್ತರಗಳನ್ನು ನಾವು ಸೆಂಟಿಮೀಟರ್ಗಳಲ್ಲಿ ಅಳತೆ ಮಾಡ್ತೀವಿ, ಮತ್ತು ಇದನ್ನು ನಾವು ಎತ್ತರವನ್ನು ನಮಗೆ ಕಾಣ್ತೈತಿ ಯಾವ ರೀತಿ ಬದಲಾವಣೆ ಆಗೈತೆ ಅನ್ನೋದು. ನೆಕ್ಸ್ಟ್ ತೂಕದಲ್ಲಿ ಬದಲಾವಣೆ, ಹಲ್ಲು ಬರುವುದು. ಮೊದಲು ಸಣ್ಣವಿದ್ದಾಗ ಹಲ್ಲು ಬರಲ್ಲ, ಆಮೇಲೆ ಏನು ಬೆಳವಣಿಗೆ ಆಗ್ತಾ ಹೋದಂತೆ ಹಲ್ಲು ಬರ್ತೈತಿ. ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಪರಿಮಾಣಾತ್ಮಕ ಬದಲಾವಣೆಗಳು. ಇವು ಎಲ್ಲಿ ಕಂಡು ಬರ್ತೈತಪ್ಪ ಅಂದರೆ ಇದಕ್ಕೆ ಏನಂತ ಕರಿತೀವಪ್ಪ ಅಂದರೆ ಬೆಳವಣಿಗೆ ಅಂತ ಕರಿತೀವಿ. ನೋಡಿ, ಮಾನವನಲ್ಲಿ ಪರಿಮಾಣಾತ್ಮಕ ಬದಲಾವಣೆಗಳು ಉಂಟಾಯ್ತಪ್ಪ ಅಂದ್ರೆ ಅದನ್ನ ಬೆಳವಣಿಗೆ ಅಂತ ಕರಿತೀವಿ. ಈ ಬೆಳವಣಿಗೆ ಇದೆ ಅಲ್ಲ, ಇದು ವಿಕಾಸದ ಒಂದು ಭಾಗ. ಬೆಳವಣಿಗೆಯು ವಿಕಾಸದ ಒಂದು ಭಾಗವಾಗೈತಿ. ಹಾಗಾದರೆ ವಿಕಾಸವನ್ನೋದು ಇದು ಗುಣಾತ್ಮಕ ಬದಲಾವಣೆ. ಮಾನವನಲ್ಲಿ ಉಂಟಾಗುವಂಥ ಗುಣಾತ್ಮಕ ಬದಲಾವಣೆಯನ್ನು ನಾವೇನಂತ ಕರಿತೀವಿ? ವಿಕಾಸ ಅಂತ ಕರಿತೀವಿ. ಇದನ್ನು ಕ್ವಾಲಿಟೇಟಿವ್ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ಕ್ವಾಲಿಟೇಟಿವ್ ಅಂದರೆ ಮಾನವನಲ್ಲಿ ಆದಂಥ ಒಂದು ಬುದ್ಧಿಶಕ್ತಿಯ ಬದಲಾವಣೆ ಆಗಿರ್ಬೋದು, ಎಮೋಷ್ನಲ್ ಚೇಂಜಸ್ ಆಗಿರ್ಬೋದು. ಅಂದರೆ ಇವುಗಳನ್ನು ಏನು ಮಾಡೋಕ್ಕಾಗಲ್ಲ, ನಮಗೆ ಅಳತೆ ಮಾಡೋಕ್ಕಾಗಲ್ಲ, ಮತ್ತು ಬಾಹ್ಯವಾಗಿಯೂ ಕಾಣುವುದಿಲ್ಲ. ನೆಕ್ಸ್ಟ್ ಇಲ್ಲಿ ಏನಾಗ್ತೈತಿ, ಇಲ್ಲಿ ಮಗು ಲೆಕ್ಕವನ್ನು ಬಿಡಿಸ್ತಾನೆ, ಬುದ್ಧಿಶಕ್ತಿಯನ್ನು ಯೂಸ್ ಮಾಡಿ ಲೆಕ್ಕವನ್ನು ಬಿಡಿಸ್ತಾನೆ, ಹೌದಾ. ನೆಕ್ಸ್ಟ್ ಚೆಸ್ ಆಟ ಆಡೋದು ಬುದ್ಧಿಶಕ್ತಿಯನ್ನು ಯೂಸ್ ಮಾಡಿ ಆಟ ಆಡ್ತಾನೆ, ಹೌದಾ. ಈ ರೀತಿಯಾಗಿ ಬದಲಾವಣೆ ಅದು ಅಂದರೆ ಅದು ಗುಣಾತ್ಮಕವಾಗಿತ್ತಪ್ಪ ಅಂದ್ರೆ ಅದನ್ನ ವಿಕಾಸ ಅಂತೇಳಿ ಕರಿತೀವಿ. ಓಕೆನಾ. ನೆಕ್ಸ್ಟ್ ಗಂಡು ಮಗುವಿನ ಜನನಕ್ಕೆ ಕಾರಣವಾಗಿರುವ ವರ್ಣತಂತುಗಳು. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಎಕ್ಸ್ ಮತ್ತು ವಾಯ್. ನೋಡಿ, ಎಕ್ಸ್ ಮತ್ತು ವಾಯ್ ವರ್ಣತಂತುಗಳು ಗಂಡು ಮಗುವಿಗೆ ಜನನಕ್ಕೆ ಕಾರಣವಾಗಿವೆ, ಮತ್ತು ಇದನ್ನು ಗಂಡು ಮಗು ಅಂತ ಕರಿತೀವಿ. ಎಕ್ಸ್ ಮತ್ತು ವಾಯ್ ಕ್ರೋಮೋಸೋಮ್ ಇತ್ತಪ್ಪ ಅಂದರೆ ಗಂಡು ಮಗು, XX ಕ್ರೋಮೋಸೋಮ್ ಇತ್ತಪ್ಪ ಅಂದರೆ ಹೆಣ್ಣು ಮಗು. ಓಕೆನಾ. ಟೋಟಲ್ 23 ಪೇರ್ ಅಂದರೆ 23 ಜೊತೆ ಕ್ರೋಮೋಸೋಮ್ಗಳು. 23 ಜೊತೆ ಅಂದರೆ ಟೋಟಲ್ 46 ಕ್ರೋಮೋಸೋಮ್ಗಳು ಕಂಡುಬರ್ತವೆ ಮಾನವನಲ್ಲಿ. ಗುಣಾಣು ಅಥವಾ ಜೀನ್ ಈ ಕೆಳಗಿನ ಯಾವ ರಾಸಾಯನಿಕ ವಸ್ತುವಿನಿಂದ ಮಾಡಲ್ಪಟ್ಟಿದೆ? ಗುಣಾಣು ಅಥವಾ ಜೀನ್ ಅನ್ನೋದು ಯಾವುದರಿಂದ ಮಾಡಲ್ಪಟ್ಟಿದೆಯಪ್ಪ ಅಂದರೆ DNA ಮಾಡಲ್ಪಟ್ಟಿದೆ. ಯಾವುದರಿಂದ? DNA. ಮಾನವನ ಪ್ರತಿ ವರ್ಣತಂತುವಿನಲ್ಲಿ ಕಂಡುಬರುವ ಗುಣಾಣುಗಳ ಸರಾಸರಿ ಸಂಖ್ಯೆ. ನೋಡಿ, ಮಾನವನ ಪ್ರತಿ ವರ್ಣತಂತುವಿನಲ್ಲಿ ಕಂಡುಬರುವಂತಹ ಗುಣಾಣುಗಳ ಸರಾಸರಿ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಬಿ, 3000. ಎಷ್ಟು ಗುಣಾಣುಗಳು ಕಂಡುಬರ್ತವೆ? ಸರಿಸುಮಾರು 3000 ಗುಣಾಣುಗಳು ಕಂಡುಬರ್ತವೆ. 23ನೇ ಜೊತೆ ವರ್ಣತಂತುಗಳನ್ನು ಈ ರೀತಿಯಲ್ಲಿ ಕರೆಯುವರು. ನೋಡಿ, 23rd ಪೇರ್ ಅಂದರೆ 23ನೇ ಪೇರ್ ವರ್ಣತಂತುವಿಗೆ ಯಾವ ರೀತಿ ಕರಿತೀವಪ್ಪ ಅಂದ್ರೆ, ಅಥವಾ ಅವು ಏನನ್ನು ಇದು ಮಾಡ್ತಾವಪ್ಪ ಅಂದ್ರೆ ಅವು ಲಿಂಗವನ್ನು ನಿರ್ಧರಿಸ್ತವೆ. ಅದಕ್ಕಾಗಿ ಅವುಗಳನ್ನು ಲಿಂಗ ನಿರ್ಧಾರಕ ವರ್ಣತಂತು ಅಂತ ಕರಿತೀವಿ. ಏನಂತ ಕರಿತೀವಿ? ಲಿಂಗ ನಿರ್ಧಾರಕ ವರ್ಣತಂತು ಅಂತೇಳಿ ಕರಿತೀವಿ. ನೆಕ್ಸ್ಟ್, ವ್ಯಕ್ತಿಯ ಬೆಳವಣಿಗೆಯು ಯಾವ ಅವಧಿಯಲ್ಲಿ ಅಂದರೆ ವ್ಯಕ್ತಿಯ ಬೆಳವಣಿಗೆಯ ಯಾವ ಅವಧಿಯನ್ನು ನಾವು ಕೂಟಯುಗ ಅಥವಾ ಗ್ಯಾಂಗ್ ಏಜ್ ಅಂತ ಕರಿತೀವಿ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಾಲ್ಯಾವಸ್ಥೆ. ನೋಡಿ, ಉತ್ತರ ಬಾಲ್ಯಾವಸ್ಥೆಯನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಕೂಟಯುಗ ಅಥವಾ ಗ್ಯಾಂಗ್ ಏಜ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕೂಟಯುಗ ಅಥವಾ ಗ್ಯಾಂಗ್ ಏಜ್ ಅಂತ ಕರಿತೀವಿ. ಹಾಗಾದರೆ ಕೂಟ ಪೂರ್ವ ಯುಗ ಅಂತ ಯಾವುದಕ್ಕೆ ಕರಿತೀವಿ ನಾವು? ಕೂಟ ಪೂರ್ವ ಯುಗ ಅಂತ ಯಾವುದಕ್ಕೆ ಕರಿತಿದ್ದೀವಿ? ಪೂರ್ವ ಬಾಲ್ಯಾವಸ್ಥೆ ಕರೆದಿದ್ದೀವಿ. ಉತ್ತರ ಬಾಲ್ಯಾವಸ್ಥೆ ಎಲ್ಲಿಂದ ಎಲ್ಲಿ ತನಕ ಕಂಡು ಬರ್ತೈತಿ? 6ರಿಂದ 12 ವರ್ಷದವರೆಗೆ ಉತ್ತರ ಬಾಲ್ಯಾವಸ್ಥೆ ಕಂಡು ಬರ್ತೈತಿ. ನೆಕ್ಸ್ಟ್, ಮಕ್ಕಳಲ್ಲಿ ಸಾಮಾನ್ಯವಾಗಿ ನಾಯಕತ್ವದ ಗುಣಗಳು ಕಂಡುಬರುವ ಹಂತ. ನೋಡಿ, ಮಕ್ಕಳಲ್ಲಿ ಯಾವ ಹಂತದಲ್ಲಿ ನಾಯಕತ್ವದ ಗುಣಗಳು ಕಂಡುಬರ್ತಾವೆ ಅಂತ ನೋಡ್ತಾ ಬರೋದಾದರೆ ಮಕ್ಕಳಲ್ಲಿ ತಾರುಣ್ಯಾವಸ್ಥೆಯಲ್ಲಿ ಏನಾಗುತ್ತೆ? ನಾಯಕತ್ವದ ಗುಣಗಳು ಕಂಡುಬರ್ತವೆ. ಈ ಕೆಳಗಿನ ಯಾವ ವಯೋಮಾನದಲ್ಲಿ ಲೈಂಗಿಕ ಶಿಕ್ಷಣ ಅತ್ಯವಶ್ಯಕ? ನೋಡಿ, ಯಾವ ವಯೋಮಾನದಲ್ಲಿ ಲೈಂಗಿಕ ಶಿಕ್ಷಣ ಅತ್ಯವಶ್ಯಕ ಅಂತ ನೋಡ್ತಾ ಬರೋದಾದರೆ ತಾರುಣ್ಯ ಅಥವಾ ಹದಿಹರೆಯ ವಯಸ್ಸು. ನೆಕ್ಸ್ಟ್, ತೊದಲುವಿಕೆ ಪ್ರಾರಂಭವಾಗುವುದು. ನೋಡಿ, ಯಾವ ತಿಂಗಳಲ್ಲಿ ಮಗುವಿನಲ್ಲಿ ತೊದಲುವಿಕೆ ಪ್ರಾರಂಭವಾಗ್ತೈತೆ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 4ನೇ ತಿಂಗಳಲ್ಲಿ. ಎಷ್ಟನೇ ತಿಂಗಳು? 4ನೇ ತಿಂಗಳಲ್ಲಿ. ಜ್ಞಾನಾತ್ಮಕ ವಿಕಾಸದ ಅಧ್ಯಯನಕ್ಕೆ ಅಂತಾರಾಷ್ಟ್ರೀಯ ಪ್ರಸಿದ್ಧಿ ಪಡೆದ ವ್ಯಕ್ತಿ ಯಾರು? ನೋಡಿ, ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅನ್ನೋ ಕೇಳೋ ಬದಲಿ ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರು. ಹೌದಾ. ಈ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ ಯಾರ್ದಪ್ಪ ಅಂದರೆ ಜೀನ್ ಪಿಯಾಜೆ ಅವ್ರದ್ದು. ಯಾವುದು? ಜೀನ್ ಪಿಯಾಜೆ ಅವರು ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತವನ್ನು ತಿಳಿಸಿಕೊಟ್ಟಿದ್ದಾರೆ. ಜೀನ್ ಪಿಯಾಜೆ ಅವರು ಜ್ಞಾನಾತ್ಮಕ ವಿಕಾಸದಲ್ಲಿ ಎಷ್ಟು ಪ್ರಮುಖ
ಹಂತಗಳನ್ನು ಆಗಬೇಕಾಗಿತ್ತು. ಹಂತಗಳನ್ನು ಗುರುತಿಸಿದ್ದಾರೆ. ಒಟ್ಟು ಪ್ರಮುಖ ಎಷ್ಟು ಹಂತಗಳನ್ನು ಗುರುತಿಸಿದ್ದಾರಪ್ಪ ಅಂದರೆ ತಮ್ಮ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದಲ್ಲಿ ಅವರು 4 ಹಂತಗಳನ್ನು ಗುರುತಿಸಿದ್ದಾರೆ. ಎಷ್ಟು? 4. ಹಾಗಾದರೆ ಆ 4 ಹಂತಗಳು ಯಾವ್ಯಾವು ಅಂತ ನೋಡ್ತಾ ಬರೋದಾದರೆ, ಒಂದನೇದ್ದು ಸಂವೇದನಾಗತಿ ಹಂತ. ಯಾವ ಗತಿ? ಸಂವೇದನಾಗತಿ ಹಂತ. ಎರಡನೇದ್ದು ಮೂರ್ತ ಕಾರ್ಯಗಳ ಹಂತ. ಕಾರ್ಯಪೂರ್ವ ಹಂತ. ಎರಡನೇದ್ದು ಕಾರ್ಯಪೂರ್ವ ಹಂತ. ಮೂರನೇದ್ದು ಮೂರ್ತ ಕಾರ್ಯಗಳ ಹಂತ. ಯಾವ ಹಂತ? ಮೂರ್ತ ಕಾರ್ಯಗಳ ಹಂತ. ನಾಲ್ಕನೇದ್ದು ಔಪಚಾರಿಕ ಹಂತ. ನಾಲ್ಕನೇದು ಯಾವುದು? ಔಪಚಾರಿಕ ಹಂತ. ನೋಡಿ, ಒಂದನೇದ್ದು ಸಂವೇದನಾಗತಿ ಹಂತ, ಎರಡನೇದ್ದು ಕಾರ್ಯಪೂರ್ವ ಹಂತ, ಮೂರನೇದ್ದು ಮೂರ್ತ ಕಾರ್ಯಗಳ ಹಂತ, ನಾಲ್ಕನೇದ್ದು ಔಪಚಾರಿಕ ಹಂತ. ಈ 4 ಹಂತಗಳು ಬರ್ತಾವಲ್ಲ, ಇವುಗಳಿಗೆ ಇಯರ್ ವೈಸ್ ಅವರು ಮೆನ್ಷನ್ ಮಾಡಿದ್ದಾರೆ. ಸಂವೇದನಾಗತಿ ಹಂತ 0 ರಿಂದ 2 ವರ್ಷ, ಕಾರ್ಯಪೂರ್ವ ಹಂತ 2 ರಿಂದ 7 ವರ್ಷ, ಮೂರ್ತ ಕಾರ್ಯಗಳ ಹಂತ 7 ರಿಂದ 11 ವರ್ಷ, ನೆಕ್ಸ್ಟ್ ಔಪಚಾರಿಕ ಹಂತ 11 ವರ್ಷ ಮೇಲ್ಪಟ್ಟು ಅಂತ ಹೇಳ್ತಾರೆ ಅವರು. ಓಕೆನಾ? ನೆಕ್ಸ್ಟ್ ಜೀನ್ ಪಿಯಾಜೆ ಆಗೈತೆ. ಜೀನ್ ಪಿಯಾಜೆ ರವರ ಮೂರ್ತ ಕಾರ್ಯಗಳ ಹಂತದ ವಯಸ್ಸು. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ 7 ರಿಂದ 11 ವರ್ಷ. ನೋಡಿ, ಮೂರ್ತ ಕಾರ್ಯಗಳ ಹಂತವನ್ನು ಕೇಳಿದ್ದಾರೆ. ಇದು ಜೀನ್ ಪಿಯಾಜೆಯವರ ಮೂರನೇ ಹಂತ. ಇದು 7 ರಿಂದ 11 ವರ್ಷದ ಬಗ್ಗೆ ಅವ್ರು ಹೇಳ್ತಾರೆ. ಹಾಗಾದರೆ ಒಂದನೇದು ಸಂವೇದನಾಗತಿ ನಾನು ಹೇಳಿದ್ದೀನಿ. ಅದರ ನಂತರ ಬರೋದು ಕಾರ್ಯಪೂರ್ವ ಹಂತ, ನೆಕ್ಸ್ಟ್ ಮೂರ್ತ ಕಾರ್ಯಗಳ ಹಂತ, ನೆಕ್ಸ್ಟ್ ಔಪಚಾರಿಕ ಹಂತ. ಓಕೆನಾ? ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಮಗುವಿನ ಸಾಮಾಜೀಕರಣದ ಪ್ರಮುಖ ನಿಯೋಗ ಎಂದರೆ, ನೋಡಿ, ಪೂರ್ವ ಬಾಲ್ಯಾವಸ್ಥೆ ಅಂದರೆ ನಿಮ್ಗೆ ನೆನಪು ಬರಬೇಕಾಗಿರೋದು ಏನಪ್ಪ ಅಂದರೆ ಮಗುವಿನ ವಯಸ್ಸು ಎಷ್ಟಿರ್ತೈತಿ? 2 ರಿಂದ 6 ವರ್ಷ ಇರ್ತೈತಿ. ಎಷ್ಟಿರ್ತೈತಿ? 2 ರಿಂದ 6 ವರ್ಷ. ಆ 2 ರಿಂದ 6 ವರ್ಷದಲ್ಲಿ ಕೆಳಗೆ ಕೊಟ್ಟಿರುವಂಥ ಆಪ್ಷನ್ ಪ್ರಕಾರ ನಾವು ಹೋದರೆ ಕಾನೂನುವಾಗಿ ಸಾಮಾಜೀಕರಣ ಆಗಿರ್ತೈತಾ? ನೋ, ಸಾಧ್ಯನೇ ಇಲ್ಲ. ಯಾಕಪ್ಪ ಅಂದರೆ 2 ರಿಂದ 6 ವರ್ಷದಲ್ಲಿ ಮಗು ಎಲ್ಲಿರ್ತಾನೆ? ಕುಟುಂಬದ ಸದಸ್ಯರ ಹತ್ರ ಇರ್ತಾನೆ. ಹಾಗಾಗಿ ಸಾಮಾಜೀಕರಣ ಎಲ್ಲಾಗಿರ್ತೈತಿ? ಕುಟುಂಬದಲ್ಲೇ ಆಗಿರ್ತೈತಿ. ಓಕೆನಾ? ಧಾರ್ಮಿಕ ಸ್ಥಳದಲ್ಲಿ ಅವ ಭೇಟಿ ಕೊಡೋಕ್ಕಷ್ಟು ಸಾಧ್ಯನೇ ಇಲ್ಲ. ತಂದೆ ತಾಯಿ ಕೂಡ ಹೋಗಬೇಕು. ಹೋದರೂ ಕೂಡ ಶಾಲೆಗಳಲ್ಲಿ ಆ ಟೈಮ್ನಲ್ಲಿ ಶಾಲೆಗೆ ಹೋಗೋದೇ ಇಲ್ಲ. ಭಾಳ ಆದರೆ ಬಾಲ್ವಾಡಿಗೆ ಹೋಗಿರ್ತಾನೆ. ಓಕೆನಾ? ಇದು ಏನಾಗಿರ್ತೈತಿ? ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಮಗುವಿನ ಸಾಮಾಜೀಕರಣದ ಪ್ರಮುಖ ನಿಯೋಗ ಅಂದರೆ ಕುಟುಂಬ ಆಗಿರ್ತೈತಿ. ಓಕೆನಾ? ನೆಕ್ಸ್ಟ್, ತರಗತಿಯಲ್ಲಿ ಯಾವ ನಾಯಕತ್ವದ ಮಾದರಿ ಒಳ್ಳೆಯದು? ನೋಡಿ, ಒಂದು ತರಗತಿ ಕೋಣೆ ಇದೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಯಾವ ನಾಯಕತ್ವದ ಮಾದರಿ ಒಳ್ಳೆಯದು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಪ್ರಜಾಸತ್ತಾತ್ಮಕ ರೀತಿಯ ನಾಯಕತ್ವದ ಮಾದರಿ ಇತ್ತಪ್ಪ ಅಂದರೆ ಅದು ಒಳ್ಳೆಯದಾಗ್ತೈತಿ. ನೆಕ್ಸ್ಟ್, ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ರೂಪಿಸುವವರು ಯಾರತ್ತೆ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಲ್ಫ್ರೆಡ್ ಬೀನೆ ಅವರು ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ರೂಪಿಸ್ತಾರೆ. ಬೀನೆಯು ಒಬ್ಬ ಡ್ಯಾಶ್ ಮನೋವಿಜ್ಞಾನಿ. ಬೀನೆ ಯಾವ ದೇಶದ ವಿಜ್ಞಾನಿ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಇವರೊಬ್ಬರು ಫ್ರೆಂಚ್ ವಿಜ್ಞಾನಿ, ಫ್ರಾನ್ಸ್ ದೇಶದ ವಿಜ್ಞಾನಿ. ಹೌದಾ? ನೆಕ್ಸ್ಟ್, ಮನೋವಿಜ್ಞಾನದ ಪಿತಾಮಹ ಅಥವಾ ಪ್ರಾಚೀನ ಮನೋವಿಜ್ಞಾನದ ಪಿತಾಮಹ ಅಂತ ಕೂಡ ನಿಮ್ಗೆ ಪ್ರಶ್ನೆ ಕೇಳ್ಬೋದು. ಅಥವಾ ಕೇವಲ ಮನೋವಿಜ್ಞಾನದ ಪಿತಾಮಹ ಯಾರಂತೇಳಿ ಕೂಡ ಪ್ರಶ್ನೆ ಕೇಳಿದಾಗ ನೀವು ಸಿಗ್ಮಂಡ್ ಫ್ರೈಡ್ ಅಂತ ಆನ್ಸರ್ ಮಾಡಬೇಕು. ಏನಂತ ಆನ್ಸರ್ ಮಾಡಬೇಕು? ಸಿಗ್ಮಂಡ್ ಫ್ರೈಡ್. ಇವರು ಏನಪ್ಪ ಅಂದರೆ ಮನೋವಿಜ್ಞಾನದ ಪಿತಾಮಹ. ನೆಕ್ಸ್ಟ್, ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಬರ್ತಾರೆ. ಯಾರು? ಆಧುನಿಕ ಮನೋವಿಜ್ಞಾನದ ಪಿತಾಮಹ. ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಯಾಕೆ ಕರಿತೀವಪ್ಪ ಅಂದ್ರೆ ಆ ವ್ಯಕ್ತಿ ಏನು ಮಾಡ್ತಾನೆ? ಪ್ರಯೋಗದ ಮೂಲಕ ತಿಳಿಸ್ಕೊಡ್ತಾನೆ. ಆಧುನಿಕವಾಗಿ ಏನು ನಡೀತಾ ಇದೆ? ಪ್ರಯೋಗದ ಮೂಲಕ ನಾವು ಮನೋವಿಜ್ಞಾನವನ್ನು ಯಾವ ರೀತಿ ಕಲಿಬೋದು ಅನ್ನೋದನ್ನು ತಿಳಿಸ್ಕೊಡ್ತಾನೆ. ಯಾರಪ್ಪ ಅಂದರೆ ಅವರು ವಿಲ್ಹೆಲ್ಮ್ ಉಂಟ್. ಯಾರು? ವಿಲ್ಹೆಲ್ಮ್ ಉಂಟ್. ಇವ್ರಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಕರಿತೀವಿ. ಇದಿಷ್ಟು 20 ಕ್ವಶನ್ಸ್ ಆಗಿತ್ತು. ಯಾವುದಕ್ಕಪ್ಪ ಅಂದರೆ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಇದೇ ರೀತಿಯ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.